ನಿನಗೆ ದಮ್ಮಿದ್ರೆ ಯತ್ನಾಳ್, ನಿನಗೆ ದಮ್ಮಿದ್ರೆ ತಾಕತ್ತಿದ್ರೆ ಬಾ ನೀನು ಥೂ ಥೂ ಅಂತ ಒದಿಸ್ಕತ್ತೀಯ. ರಾಜಕಾರಣದಲ್ಲಿ ಯಾರಾದ್ರೂ ಒಬ್ಬ ಅಯೋಗ್ಯ, ಮುಟ್ಟಾಳ, ಹರ್ಕು ಬಾಯಿ ರಾಜಕಾರಣಿ ಇದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಅವರೇ, ನಿನ್ನ ಹರ್ಕಲ್ ಬಾಯಿಗೆ ನಿನ್ನ ಬಿಜೆಪಿಯಿಂದನೇ ಆಚಕಾಕವ್ರೆ. ಅಷ್ಟು ಮಾನ ಮರ್ಯಾದೆ ಇಲ್ಲ, ನಿನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಿನ್ನ ಹರ್ಕಲ್ ಬಾಯಲ್ಲಿ ಏನಂದ್ರೆ ಅದು ಹೇಳದ? ನಿನ್ಗೇನಾದ್ರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಕಡೆ ಪಕ್ಷ ನೀನೊಬ್ಬ ಶಾಸಕ, ಆ ಸ್ಥಾನಕ್ಕಾದ್ರೂ ನೀನೊಬ್ಬ ಜನಪ್ರತಿನಿಧಿ. ಬೆಲೆ ಕೊಟ್ಟು ಮಾತಾಡು, ವಿಚಾರ ತಿಳ್ಕೊಂಡು ಮಾತಾಡು. ಅಯೋಗ್ಯನ ತರ ಮಾತಾಡಿ ಎಷ್ಟು ಸಲ ಎಷ್ಟು ಜನತ ಉಗಿಸ್ಕತೆ ಕ್ಯಾಕರಿಸಿ. ವಿಚಾರ ಏನು ಅಂದ್ರೆ, ಇವತ್ತು ಕರ್ನಾಟಕ ಬಂದ್ಗೆ ಅಂತ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಕೊಟ್ಟಿಲ್ಲ, ಇವರು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಹಾಗೆ ಹೀಗೆ ಅಂತ ನೀನು ಅರ್ಕಲ್ ಬಾಯಲ್ಲಿ ಹೇಳಿದ್ಯಾ. ನಿನಗೆ ಗೊತ್ತೇನೆಯಾ, ನಾರಾಯಣಗೌಡರು 10,000 ಜನನ ದೆಹಲಿ ಕರ್ಕೊಂಡೋಗಿ ಜಂತರ್ ಮಂತರ್ ಮುಂದೆ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆದಂತದ್ದು. ಕೇಂದ್ರ ಸರ್ಕಾರ ಮಧ್ಯಕ್ಕೆ ವಹಿಸಿ ಕಾವೇರಿ ನ್ಯಾಯಾಧಿಕರಣಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಂತದ್ದು. ಕಾವೇರಿ ನೀರು ಕನ್ನಡಿಗರ ಆಸ್ತಿಗಾಗಿ ಇರ್ಲಿ ಅಂತ ಹೇಳ್ತಂತದ್ದು. ಅದೆಲ್ಲವೂ ಬಿಟ್ಟು ಏನು ಗೊತ್ತಿಲ್ಲ. ಮೊನ್ನೆ ಕಳೆದ 2023ರಲ್ಲೂ ಸಹ ದೆಹಲಿಯ ಜಂತರ್ ಮಂತರ್ ಮುಂದೆ ಹೋಗಿ ನಾವು ಪ್ರತಿಭಟನೆ ಮಾಡಿದೀವಿ. ನಿನಗೆ ಗೊತ್ತಿಲ್ವಾ? ಹೋಗಿ ನಿನ್ನ ಪಕ್ಷದಲ್ಲಿ ಅವರೇ ಅಂತಾರಲ್ಲ, ಪ್ರಹ್ಲಾದ್ ಜೋಶಿ ಅವರೇ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರನ್ನ ನಮ್ಮನ್ನ ಭೇಟಿ ಮಾಡಿಸ್ತಂತದ್ದು. ಅಂತವನ್ನ ತಿಳ್ಕೊ. ಎಷ್ಟು ಪ್ರತಿಭಟನೆಗಳು ಮಾಡಿದೀವಿ, ಎಷ್ಟು ಹೋರಾಟ ಮಾಡಿದೀವಿ ಅನ್ನೋದು ನಮಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದು ಮುಖ್ಯ ಅಲ್ಲ. ಕನ್ನಡಿಗರ ಹಿತ ಮುಖ್ಯ, ಕನ್ನಡಿಗರ ಸ್ವಾಭಿಮಾನ ಮುಖ್ಯ. ಕನ್ನಡ ನಾಡು ನುಡಿ ನೆಲ ಜಲ, ಕನ್ನಡಿಗರ ಉದ್ಯೋಗ, ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 27 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನಾಯಕತ್ವದಲ್ಲಿ ಹೋರಾಟ ಮಾಡ್ತಾ ಇದೆ. ನಿನ್ನಂತ ಅಯೋಗ್ಯ ಇದ್ದೇ ಇರ್ತೀರ ಬಿಡಿ, ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮಂತ ಅಯೋಗ್ಯರು ಇದ್ದೇ ಇರ್ತೀರಾ. ಏನಾದ್ರು ಒಂದು ಮಾತಾಡಬೇಕು, ನಿನಗೆ ಬಾಯಿ ಚಪ್ಪಲ, ಅದಕ್ಕೆ ಮಾತಾಡ್ತೀಯಾ. ನಿನಗೆ ಏನಾದ್ರೂ ಸಮಾಧಾನ ಆಗಿಲ್ಲ ಅಂದ್ರೆ, ನಿನಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರೆ ಹೋಗಿ ಯಾವ್ದಾದ್ರು ಉಚ್ಚಾಸ್ಪತ್ರೆ ಸೇರಿಸ್ಕೋ. ಇಲ್ಲ ನನಗೆ ಬುದ್ಧಿ ಐತೆ, ನನ್ನ ಹೇಳೋದ್ರಲ್ಲಿ ದಮ್ಮಿದ್ಯಾ ಅಂದ್ರೆ, ನಿನಗೆ ದಮ್ಮಿದ್ರೆ ಯತ್ನಾಳ್, ನಿನಗೆ ದಮ್ಮಿದ್ರೆ ತಾಕತ್ತಿದ್ರೆ ಬಾ ನೀನು ಬೆಂಗಳೂರಿನ ಗಾಂಧಿನಗರ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ, ನಾರಾಯಣಗೌಡರ ಕಚೇರಿಗೆ ಬಾ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸರ್ಕಾರಗಳಿದ್ದಾಗ ಎಷ್ಟೆಷ್ಟು ಹೋರಾಟ ಮಾಡಿದೀವಿ ಅಂತ ದಾಖಲೆ ಸಮೇತ ಕೊಡ್ತೀವಿ ಕಣಯ್ಯ. ನಿನ್ನಂಗ್ ಅರ್ಕಲ್ ಬಾಯಲ್ಲ. ನಮ್ಮ ಹೋರಾಟನ ನಿನ್ನಿಂದ ತಿಳ್ಕೋಬೇಕಂತ ಅಗತ್ಯತೆ ನಮ್ಗಿಲ್ಲ. ನಮ್ಗೆ ನೇರ ನಡೆ, ಒಂದೇ ನಡೆ. ನಮ್ದು ಕನ್ನಡ ಚಳುವಳಿ ಹೋರಾಟ ಮಾಡೇ ತಿರ್ತೀವಿ. ನಿನ್ನಂಗೆ ಸಮಯ ಸಾಧಕರಲ್ಲ. ಬೇಕಾದಾಗ ಟೋಪಿ ಹಾಕೊಳ್ಳೋದು, ಇನ್ನೊಂದ್ಸಲಿ ಬೇಕಾದಾಗ ಕೇಶಿ ಶಾಲ ಹಾಕೊಳ್ಳೋದು ಅಂತ ಅಯೋಗ್ಯ ನೀನು. ಏನ್ ಹೇಳಿ, ಬೇಕಾದಾಗ ಟೋಪಿ ಹಾಕೊಂಡು ಅಲ್ಲೆಲ್ಲೋ ಆಟ ಆಡೋದು, ಇನ್ನೊಂದ್ಸಲಿ ಹಿಂದೂ ಧರ್ಮ ಹಾಕೊಂಡು ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತೋ ಭಸ್ಮಾಸುರ ನೀನು ಅಂತ ಅಯೋಗ್ಯ ನೀನು. ಇನ್ಮೇಲಾದ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ವಿಚಾರದಲ್ಲಿ ಮಾತಾಡುವಾಗ ಎಚ್ಚರಿಕೆಯಿಂದಿರೋ. ನಿನಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹುಷಾರ್.